ಹಲೋ ಬುದ್ಧು ಮಕ್ಕಳ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸೈನ್ಸ್ ಟೀಚರ್ ಅರ್ಚನಾ. ನಾನು ಇವತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ಇಂಪಾರ್ಟೆಂಟ್ ಟಾಪಿಕ್ ಜೊತೆ ಬಂದಿದ್ದೀನಿ. ಯಾವುದದು ಅಂತ ಹೇಳಿದ್ರೆ, ಡೋಂಟ್ ಕಂಪೇರ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಬೇರೆ ಯಾರೊಂದಿಗೂ ಹೋಲಿಕೆ ಮಾಡಬೇಡಿ. ಯಾಕಂತಂದರೆ ನೀವೇ ಬೆಸ್ಟ್ ಇದ್ದೀರಾ, ಓಕೆನಾ? ನೀವು ಯಾರಿಗಿಂತಲೂ ಕಡಿಮೆ ಇಲ್ಲ ಅಂತ ನಿಮಗೆ ಹೇಳ್ಕೊಡೋದಕ್ಕೆ, ಮೋಟಿವೇಟ್ ಮಾಡೋದಕ್ಕೆ ಒಂದು ಸ್ಟೋರಿ ಜೊತೆ ಬಂದಿದ್ದೀನಿ. ಸೊ ಹಾಗಿದ್ರೆ ತಡ ಮಾಡದೆ ನಮ್ಮ ಸ್ಟೋರಿನ ಕೇಳೋದಕ್ಕೆ ರೆಡಿಯಾಗಿ. ಸೊ ಏನದು ಸ್ಟೋರಿ ಅಂತ ಹೇಳಿದ್ರೆ, ಒಂದು ಕ್ರೋ ಇದೆ, ಕಾಗೆ ಇದೆ ಅಂತ ಅಂದ್ಕೊಳ್ಳಿ, ಓಕೆನಾ? ಮರದ ಮೇಲೆ ಕೂತಿದೆ, ತುಂಬ ಬೇಜಾರಾಗಿದೆ, ಅಳ್ತಾ ಇದೆ, ಓಕೆನಾ? ಅದೇ ಮರದ ಕೆಳಗಡೆ ಒಬ್ಬರು ಮಾಂಕ್ ಅಥವಾ ಸೇಜ್ ಅಥವಾ ರಿಷಿ ಇದ್ದಾರೆ ಅಂತ ಅಂದ್ಕೊಳ್ಳಿ, ಓಕೆನಾ? ಒಬ್ಬರು ಸಾಧು ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ. ಬಟ್ ಕಾಗೆ ಅಳ್ತಾ ಇದೆ ಅಲ್ವಾ, ಅದ್ರ ಕಣ್ಣೀರು ಏನಿದೆ, ಟಿಯರ್ಸ್ ಏನಿದೆ, ಅದು ಬಂದ್ಬಿಟ್ಟು ಸಾಧು ಕೈ ಮೇಲೆ ಬೀಳ್ತಾ ಇದೆ. ಓಕೆ, ಇವರು ಮಾಂಕ್ ಅಬ್ಸರ್ವ್ ಮಾಡ್ತಾರೆ, ಯಾಕೆ ಇದು ಕ್ರೋ ಕಾಗೆ ಅಳ್ತಾ ಇದೆ ಅಂತ. ಓಕೆ, ಅವಾಗ ಈ ಕಾಗೆನ ಕೇಳ್ತಾರೆ, ನೀನು ಯಾಕೆ ಇಷ್ಟೊಂದು ಅಳ್ತಾ ಇದೀಯಾ, ಏನಾಯಿತು, ಯಾಕೆ ಬೇಜಾರಾಗಿದೆಯಾ ಅಂತ ಕೇಳುತ್ತೆ. ಆವಾಗ ನಮ್ಮ ಕಾಗೆ ಹೇಳುತ್ತೆ, ನಾನು ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಪ್ಪುಗಿದ್ದೇನೆ, ನನಗೆ ಯಾರೂ ಇಷ್ಟಪಡಲ್ಲ, ಬದಲಾಗಿ ನನಗೆ ಕರೆಕ್ಟಾಗಿ ಊಟಕ್ಕೆ ಹಾಕಲ್ಲ, ಓಕೆನಾ? ಎಲ್ಲರೂ ನನ್ನನ್ನು ಓಡಿಸ್ಬಿಡ್ತಾರೆ, ಈ ಥರ ರೀಸನ್ಸನ್ನು ಹೇಳುತ್ತೆ. ಯಾರು ನನಗೆ ಇಷ್ಟಪಡಲ್ಲ ಅಂತ ಹೇಳುತ್ತೆ. ನಾನು ಯಾಕಂತಂದರೆ ಕಪ್ಪುಗಿದ್ದೀನಿ, ಕರ್ಕಶವಾಗಿ ಇದೆ ನನ್ನ ವಾಯ್ಸ್ ಅಂತ ಎಲ್ಲ ಹೇಳುತ್ತೆ. ಓಕೆ, ಆವಾಗ ಸಾಧು ಇದನ್ನೆಲ್ಲ ಕೇಳಿಬಿಟ್ಟು, ಸರಿ ನೀನು ಏನು ಆಗೋದಕ್ಕೆ ಇಷ್ಟಪಡ್ತೀಯಾ ಅಂತ ಹೇಳು, ನಾನು ನಿನಗೆ ಆ ಥರನೇ ಬದಲಾಯಿಸ್ಕೊಡ್ತೀನಿ. ನೀನು ಯಾವ ಥರ ಪಕ್ಷಿ ಅಥವಾ ಏನು ಆಗಬೇಕು ಅಂತ ಇಷ್ಟಪಡ್ತೀಯಾ ಆ ಥರ ಹೇಳು, ನಾನು ನನ್ನ ಏನೆಲ್ಲ ನನ್ನ ಹತ್ರ ತಂತ್ರಗಳು ಅಥವಾ ಏನೆಲ್ಲ ಅವ್ರ ಹತ್ರ ಶಕ್ತಿ ಇದೆ ಅದನ್ನೆಲ್ಲ ನಾನು ಯೂಸ್ ಮಾಡಿಬಿಟ್ಟು ನಾನು ನಿನಗೆ ಹ್ಯಾಪಿಯಾಗಿ ಈ ಥರ ಆದರೆ ನಾನು ಖುಷಿಯಾಗಿರ್ತೀನಿ, ಹ್ಯಾಪಿ ಆಗಿರ್ತೀನಿ ಅಂತ ಹೇಳಿದ್ರೆ ನಾನು ಆ ರೀತಿ ನಿನ್ನನ್ನು ಬದಲಾಯಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಸರಿ, ಕಾಗೆಗೆ ಫುಲ್ ಖುಷಿಯಾಗಿರುತ್ತೆ. ಸೊ ಅದು ಅಂದ್ಕೊಳ್ಳುತ್ತೆ, ಓಕೆ, ನಾನು ನೋಡಿರೋ ಹಾಗೆ ಸ್ವ್ಯಾನ್ ಇದೆಯಲ್ವಾ, ಅದು ಸಿಕ್ಕಾಪಟ್ಟೆ ಹ್ಯಾಪಿಯೆಸ್ಟ್ ಪರ್ಸನ್ ಇರಬೇಕು, ತುಂಬ ಸಂತೋಷವಾಗಿರುವಂತಹ ಪಕ್ಷಿ ಅದಾಗಿರಬೇಕು. ನಾನು ಸ್ವ್ಯಾನ್ ಹತ್ರ ಒಂದ್ಸಲ ಹೋಗ್ಬಿಟ್ಟು ಕೇಳ್ಕೊಂಬಿಟ್ಟು ಬರ್ತೀನಿ, ಅದಾದಮೇಲೆ ನನಗೆ ನೀವು ಸ್ವ್ಯಾನ್ ಥರ ಮಾಡಿ ಅಂತ ಹೇಳುತ್ತೆ. ಸರಿ ಆಯಿತು ಅಂತ ಕಾಗೆ ಅಲ್ಲಿಂದ ಎಲ್ಲೋಗುತ್ತೆ, ಸ್ವ್ಯಾನನ್ನು ಭೇಟಿ ಮಾಡೋದಕ್ಕೆ ಹೋಗುತ್ತೆ. ಸ್ವ್ಯಾನ್ ಹತ್ರ ಹೋಗಿ ಹೇಳುತ್ತೆ, ನೀನು ಎಷ್ಟು ಬ್ಯೂಟಿಫುಲ್ ಆಗಿದೆಯಾ, ನಿನ್ನ ಕಲರ್ ನೋಡು ಫುಲ್ ವೈಟಗಿದೆಯಾ, ಎಷ್ಟು ಚೆನ್ನಾಗಿ ಕಾಣಿಸ್ತದೆಯಾ, ನಿನ್ನನ್ನು ಎಲ್ಲರೂ ಇಷ್ಟಪಡ್ತಾರೆ ಅಂತ ಹೇಳುತ್ತೆ. ಸ್ವ್ಯಾನ್ ಹೇಳುತ್ತೆ ತುಂಬ ಬೇಜಾರದಿಂದ, ಯಾವ ಕಲರ್ ಆಗಿದ್ದೀನಿ, ನಾನು ಫುಲ್ ಬಾಡಿ ಬಂದುಬಿಟ್ಟು ವೈಟ್ ಕಲರ್ ಆಗಿದೆ, ಒಂದೇ ಕಲರ್ ಇದೆ, ಯಾರು ಇಷ್ಟಪಡ್ತಾರೆ, ನಾನು ಯಾವಾಗಲೂ ನೀರಲ್ಲೇ ಇರ್ತೀನಿ, ನನಗೆ ನನ್ನ ಬಣ್ಣ ಇಷ್ಟ ಆಗಲ್ಲ, ನೀನು ಕಪ್ಪುಗಿದೆಯಾ ನಾನು ಬಿಳುಪಿದ್ದೀನಿ ಅಷ್ಟೇ ಅಂತ ಹೇಳುತ್ತೆ. ಸ್ವ್ಯಾನಿಗೂ ಅದ್ರ ಬಗ್ಗೆ ಅದು ಇಷ್ಟ ಇರಲ್ಲ, ಓಕೆನಾ? ನಾನು ಯಾವಾಗಲೂ ನೀರಲ್ಲೇ ಇರ್ತೀನಿ ಅಂತ ಬೇಜಾರಾಗಿರುತ್ತೆ. ಓಕೆ, ಸೊ ಕ್ರೋಗ್ ಅನಿಸುತ್ತೆ, ಸೊ ಸ್ವ್ಯಾನು ಹ್ಯಾಪಿ ಪರ್ಸನ್ ಅಲ್ಲ ಅಂತ. ಸರಿ, ಆಗಿದ್ರೆ ಸ್ವ್ಯಾನನ್ನು ಕೇಳುತ್ತೆ, ನಿನಗೆ ಯಾರು ಇರ್ಬೋದು ಹ್ಯಾಪಿ ಪರ್ಸನ್ ಅಂತ. ಆವಾಗ ನಮ್ಮ ಸ್ವ್ಯಾನ್ ಹೇಳುತ್ತೆ, ಪ್ಯಾರೋಟ್ ಇರಬಹುದು, ಗಿಳಿ ಇರ್ಬೋದು, ಯಾಕಂತಂದರೆ ಅದ್ರ ಫೆದರ್ಸ್ ಎಲ್ಲ ಕಲರ್ ಆಗಿರುತ್ತೆ, ಎಷ್ಟೋ ಮನುಷ್ಯರು ಅದನ್ನು ಇಷ್ಟಪಡ್ತಾರೆ, ಮನೆಗೆಲ್ಲ ಕರ್ಕೊಂಡು ಹೋಗ್ತಾರೆ, ಮಕ್ಕಳಿಗೆಲ್ಲ ಸಿಕ್ಕಾಪಟ್ಟೆ ಫೇವ್ರೆಟ್ ಅದು ಪ್ಯಾರೋಟು. ಸೊ ಗಿಳಿ ಬಂದುಬಿಟ್ಟು ಹ್ಯಾಪಿಯೆಸ್ಟ್ ಪರ್ಸನ್ ಅಥವಾ ತುಂಬ ಖುಷಿಯಾಗಿರುವಂತಹ ಪಕ್ಷಿ ಇರ್ಬೋದು ಅಂತ ಹೇಳ್ತಾರೆ, ಹ್ಯಾಪಿಯೆಸ್ಟ್ ಬರ್ಡ್ ಅಂತ. ಓಕೆ, ಕಾಗೆ ಅಲ್ಲಿಂದ ಯಾರ ಹತ್ರ ಹೋಗುತ್ತೆ, ನಮ್ಮ ಗಿಳಿ ಮರಿ ಹತ್ರ ಹೋಗುತ್ತೆ. ಗಿಳಿನ ನೋಡುತ್ತೆ, ನೀನು ಎಷ್ಟು ಕಲರ್ಫುಲ್ ಆಗಿದೆಯಾ, ನೀನು ಇರಬಹುದು ಹ್ಯಾಪಿಯೆಸ್ಟ್ ಪರ್ಸನ್ ಅಂತ ಹೇಳುತ್ತೆ. ಗಿಳಿ ನೋಡಿದ್ರೆ ಎಲ್ಲಿದೆ, ಕೇಜಲ್ಲಿದೆ, ಓಕೆನಾ? ಒಂದು ಪಂಜರದಲ್ಲಿ ಹಾಕಿದ್ದಾರೆ. ಯಾಕಂತಂದರೆ ಈ ಗಿಳಿಗೆ ಒಂದೊಂದು ಸಲ ಮಾತಾಡೋದಕ್ಕೂ ಬರುತ್ತೆ, ಪ್ಲಸ್ ಅದ್ರ ಫೆದರ್ಸ್ ನೋಡಿ, ಅದ್ರದ್ದು ರೆಕ್ಕೆ ಪುಕ್ಕಗಳು ನೋಡಿ ಎಷ್ಟು ಗ್ರೀನಾಗಿ ಕಲರ್ಫುಲ್ಲಾಗಿದೆ, ಅದ್ರ ಬೀಕ್ ನೋಡಿ, ಅದ್ರದ್ದು ಕೊಕ್ಕು ಅಂತ ಹೇಳ್ತಾರಲ್ಲ, ಅದ್ರ ಮೂತಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ. ಬಟ್ ಆವಾಗ ಪ್ಯಾರೋಟ್ ಹೇಳುತ್ತೆ, ನಾನಂತೂ ಖುಷಿಯಾಗಿಲ್ಲ, ನಾನು ಈ ಥರ ಚೆನ್ನಾಗಿದ್ದೀನಿ ಅಂತ ಹೇಳಿಬಿಟ್ಟು ನನ್ನನ್ನು ಪಂಜರದಲ್ಲಿ ಹಾಕಿದ್ದಾರೆ, ನನಗಿಷ್ಟ ಬಂದಿದ್ದ ಕೆಲಸ ಮಾಡೋಕ್ಕಾಗಲ್ಲ, ಆಚೆ ಹೋಗೋಕ್ಕಾಗಲ್ಲ, ಫ್ರೀಯಾಗಿ ಹಾರಾಡೋದಕ್ಕಾಗಲ್ಲ, ನಾನಂತೂ ಖುಷಿಯಾಗಿಲ್ಲ ಅಂತ ಹೇಳುತ್ತೆ. ಸೊ ಕಾಗೆ ಕೇಳುತ್ತೆ, ಸರಿ ನೀನು ಖುಷಿಯಾಗಿಲ್ಲ, ನಿನ್ನ ಪ್ರಕಾರ ಯಾರು ಇರ್ಬೋದು ಬ್ಯೂಟಿಫುಲ್ಲಾಗಿ ಹ್ಯಾಪಿಯಾಗಿ ಅಂತ ಕೇಳುತ್ತೆ. ಸೊ ಪ್ಯಾರೋಟ್ ಹೇಳುತ್ತೆ, ಅದು ಬಹುಶಃ ಇಟ್ ಮೈಟ್ ಬಿ, ಅಥವಾ ಯಾರಿರ್ಬೋದು, ನಮ್ಮ ಪೀಕಾಕ್ ಇರ್ಬೋದು ಅಂತ ಹೇಳುತ್ತೆ, ನವಿಲು ಅಂತ ಹೇಳುತ್ತೆ. ಸೊ ಕಾಗೆ ಅಲ್ಲಿಂದ ಎಲ್ಲೋಗುತ್ತೆ, ನಮ್ಮ ಪೀಕಾಕ್ ಹತ್ರ ಹೋಗುತ್ತೆ. ಓಕೆ, ನವಿಲು ಹತ್ರ ಬರುತ್ತೆ. ನವಿಲು ನೋಡಿದ್ರೆ
ಝೂ ಅಲ್ಲಿದೆ ಓಕೆನಾ, ಒಂದು ಮೃಗಾಲಯದಲ್ಲಿ ಇದೆ. ಎಷ್ಟೋ ಜನ ಬರ್ತಿದ್ದಾರೆ, ಎಷ್ಟೋ ಮನುಷ್ಯರು ಬರ್ತಿದ್ದಾರೆ, ಅದನ್ನ ನೋಡ್ತಿದ್ದಾರೆ, ಎಷ್ಟು ಚೆನ್ನಾಗಿದೆ, ಕಲರ್ಫುಲ್ ಆಗಿದೆ ಅಂತ ಫೋಟೋಸ್ ಎಲ್ಲ ತಗೋತಿದ್ದಾರೆ ಓಕೆನಾ. ನಮ್ಮ ಕಾಗೆ ಅಲ್ಲಿಗೆ ಹೋಗುತ್ತೆ ಓಕೆನಾ. ನೀನು ಎಷ್ಟು ನಿನ್ನ ಫೆದರ್ಸ್ ನೋಡು ಎಷ್ಟು ಕಲರ್ಫುಲ್ ಆಗಿದೆ, ನಿನ್ನ ನೆಕ್ ನೋಡು ಎಷ್ಟು ಚೆನ್ನಾಗಿದೆ ಅಂತ ಅದನ್ನು ಸಿಕ್ಕಾಪಟ್ಟೆ ಹೊಗಳುತ್ತಾ ಇರುತ್ತೆ. ನವಿಲಿಗೆ ಇನ್ನೂ ಬೇಜಾರಾಗುತ್ತೆ, ಹೇಳುತ್ತೆ ನೀನು ಏನು ಅಂತ ಹೇಳಿದ್ರೆ ನನ್ನ ಫೆದರ್ಸ್ ಇಷ್ಟೊಂದು ಕಲರ್ಫುಲ್ ಆಗಿರೋದಕ್ಕೆ ಮನುಷ್ಯರು ಅದನ್ನೆಲ್ಲ ಕಿತ್ಕೋತಾರೆ, ನಂಗೆ ಸಿಕ್ಕಾಪಟ್ಟೆ ನೋವಾಗುತ್ತೆ. ನಾನು ಇಷ್ಟೊಂದು ಬ್ಯೂಟಿಫುಲ್ ಆಗಿದ್ದೀನಿ ಅಂತ ನನ್ನನ್ನು ಝೂ ಅಲ್ಲಿ ತೊಗೊಂಬಂದು ಇಟ್ಟಿದ್ದಾರೆ. ನನಗಿಷ್ಟ ಬಂದಿದ್ದು ಕೆಲಸ ಮಾಡೋಕ್ಕಾಗಲ್ಲ, ನನಗೆ ಆ ಕಡೆ ಈ ಕಡೆ ಎಲ್ಲೂ ಹೋಗೋಕ್ಕಾಗಲ್ಲ, ನಾನು ಆರಾಮಾಗಿರೋಕ್ಕಾಗ್ತಿಲ್ಲ ಅಂತ. ಸರಿ, ನಿನ್ನ ಪ್ರಕಾರ ಯಾರು ಇರಬಹುದು ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ಅಂತ ಕೇಳುತ್ತೆ. ಸೊ ಪೀಕಾ ಕೇಳುತ್ತೆ, ಕಾಗೆ ನೀನೇ ಇರಬೇಕು ಸಿಕ್ಕಾಪಟ್ಟೆ ಹ್ಯಾಪಿಯೆಸ್ಟ್ ಪರ್ಸನ್, ನಾನು ಯಾವಾಗ್ಲೂ ನಿನ್ನ ಥರ ಆಗಬೇಕು ಅಂತ ಇಷ್ಟಪಡ್ತೀನಿ. ಯಾಕಂತಂದರೆ ನೀನು ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಓಕೆನಾ. ನಿನ್ನನ್ನು ಯಾರು ಈ ಥರ ಕೇಜಲ್ಲಿ ಅಥವಾ ಝೂ ಅಲ್ಲಿ ತೊಗೊಂಬಂದು ಇಡಲ್ಲ, ನಿನಗೆ ಅಲ್ಲಿಗೆ ಬೇಕಾದರೂ ಹೋಗ್ಬೋದು, ಆರಾಮಾಗಿರ್ಬಹುದು ಅಂತ ಹೇಳುತ್ತೆ. ಸೊ ಕಾಗೆಗೆ ಅನಿಸುತ್ತೆ ಸೊ ಯಾರು ಕೂಡ ಹ್ಯಾಪಿಯಾಗಿ ಇಲ್ಲ ಅಂತ, ಸೊ ಯಾರು ಖುಷಿಯಾಗಿಲ್ಲ ಅಂತ ಅನಿಸುತ್ತೆ. ಮತ್ತೆ ಏನು ಮಾಡುತ್ತೆ ಕಾಗೆ, ಆ ಮಾಂಕ್ ಹತ್ರ ಬರುತ್ತೆ. ಸೊ ಹೇಳುತ್ತೆ ಆ ಸಾಧುವಿಗೆ, ನನಗೆ ಒಂದು ವಿಷಯ ಅರ್ಥ ಆಯಿತು. ಸೊ ಎಲ್ಲರ ಹತ್ರನೂ ಒಂದೊಂದು ಏನೋ ಕೊರತೆ ಇದೆ ಓಕೆನಾ. ಅವರು ಹ್ಯಾಪಿ ಆಗಿಲ್ಲ, ಯಾವುದಾದ್ರೂ ಒಂದು ರೀಸನ್ ಕೊಡ್ತಾನೆ ಇದ್ದಾರೆ, ಇನ್ಯಾರೋ ಖುಷಿಯಾಗಿದ್ದಾರೆ ಅಂತ ಅನ್ಕೋತಿದ್ದಾರೆ. ಸೊ ಕಾಗೆಗೆ ಒಂದು ಮಾರಲ್ ಅರ್ಥ ಆಯಿತು, ನೀತಿ ಏನು ಅಂತ ಹೇಳಿದ್ರೆ ಎಲ್ರಿಗೂ ಪ್ರಾಬ್ಲಮ್ಸ್ ಇರುತ್ತೆ, ಬಟ್ ಇರೋದ್ರಲ್ಲೇ ಅವರು ಬೆಸ್ಟ್ ಆಗಿರಬಹುದು ಅಂತ. ಕಾಗೆಗೂ ಅನಿಸುತ್ತೆ, ನಾನು ಬ್ಲ್ಯಾಕ್ ಆಗಿದ್ದೀನಿ, ನನ್ನ ಹತ್ರ ಅದು ಇಲ್ಲ, ಕಲರ್ಫುಲ್ ಆಗಿಲ್ಲ, ನನಗೆ ಕಲರ್ಫುಲ್ ಚೆನ್ನಾಗಿರೋ ಅಂಥ ವಾಯ್ಸ್ ಇಲ್ಲ, ನನಗೆ ಯಾರೂ ಇಷ್ಟಪಡಲ್ಲ ಅಂತ. ಬಟ್ ಅದಿರೋ ಕಾರಣಕ್ಕೆ ಅದು ಫ್ರೀ ಆಗಿದೆ ಅಲ್ವಾ, ಯಾರೂ ಅದನ್ನು ಡಿಸ್ಟರ್ಬ್ ಮಾಡೋದಿಲ್ಲ. ಸೊ ಮಕ್ಕಳ, ನೀವು ಅಷ್ಟೇ, ನೀವೇ ಸ್ಪೆಷಲ್ ಆಗಿದ್ದೀರಾ. ನಿಮ್ಮ ಹತ್ರ ಏನಿದೆ ಕ್ವಾಲಿಟೀಸ್ ಅದು ಬೇರೆಯವ್ರ ಹತ್ರ ಇಲ್ಲ ಓಕೆನಾ. ನಿಮ್ಮ ಕ್ವಾಲಿಟೀಸ್ ಬೆಸ್ಟ್ ಆಗಿರೋ ಕ್ವಾಲಿಟೀಸ್ ನಿಮ್ಮ ಜೊತೆ ಇದೆ ಓಕೆನಾ, ಗುಣಲಕ್ಷಣಗಳು. ಅದನ್ನು ನೀವು ವೈಸಾಗಿ ಬಳಸ್ಕೋಬೇಕು. ವೈಸಾಗಿ ಬಳಸ್ಕೊಂಡ್ರೆ ನೀವು ಕೂಡ ಬೆಸ್ಟಲ್ಲೇ ಬೆಸ್ಟ್ ಆಗಿರ್ತೀರ. ಸೊ ನಿಮ್ಮನ್ನು ನೀವು ರಿಲೇಟಿವ್ಸ್ ಹೇಳಿದ್ರು, ಅವರಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಿದ್ರು, ಇವರೆಷ್ಟು ಸ್ಕೋರ್ ಮಾಡಿದ್ರು ಅಂತ ನಿಮ್ಮ ಪೇರೆಂಟ್ಸ್ ಅಥವಾ ಫ್ರೆಂಡ್ಸ್ ಯಾರಾದರೂ ಹೇಳಿದ್ರೆ ನೆಗ್ಲೆಕ್ಟ್ ಮಾಡಿ ಓಕೆನಾ, ತಲೆಯಿಂದ ತೆಗೆದಾಕಿ ನೀವೇ ಬೆಸ್ಟ್. ಕರೆಕ್ಟಾಗಿ ಓದಿ, ರಿವೈಸ್ ಮಾಡಿ, ಪ್ರಾಕ್ಟೀಸ್ ಮಾಡಿ. ನಿಮ್ಮ ಸಕ್ಸಸ್ ಏನಿದೆ ಅಲ್ವಾ 625 ಔಟ್ ಆಫ್ 625 ಅದು ತುಂಬ ದೂರ ಇಲ್ಲ ಮಕ್ಕಳ ಓಕೆನಾ. ಸೊ ಇವತ್ತಿನ ಮಾರಲ್ ಏನು ಅಂತ ಹೇಳಿದ್ರೆ, ನೀತಿ ಪಾಠ ಅಂತ ಹೇಳಿದ್ರೆ, ನೀವೇ ಬೆಸ್ಟ್ ಇರ್ತೀರಾ, ನಿಮ್ಮನ್ನು ನೀವು ಬೇರೆಯವರಿಗೆ ಕಂಪೇರ್ ಮಾಡ್ಕೊಳ್ಬೇಡ ಅಂತ ಓಕೆನಾ. ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಮಕ್ಕಳ.